ಮಗ ಆ ದೇವ್ರ ಹತ್ರ ಏನ್ ಬಿಡ್ಕೊಳ್ತಾ ತಾಯಿ? ಅಪ್ಪ ನಾನು ಏನಂತ ಬೇಡ್ಕೊಂಡೆ ಅಂತ ಆಮೇಲೆ ಹೇಳ್ತೀನಿ, ಮೊದಲು ನೀವು ದೇವರ ಪ್ರಸಾದ ತೆಗೆದುಕೊಳ್ಳಿ. ಮಗ ನೀ ಊರಿಂದ ಬಂದಂಗಿಂದ ನೋಡತ್ತೀನಿ, ನಿತ್ಯ ನೇಮ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡ್ತಾ ಇದೆಯಲ್ಲ. ಅಂತದೇನು ಇಲ್ಲಪ್ಪ, ಇದುವರೆಗೂ ಹೆತ್ತ ತಾಯಿಯನ್ನ ಕಳ್ಕೊಂಡ ಅನಾಥೆಯಾಗಿ ಬದುಕಿದವಳು ನಾನು. ಆದ್ರೆ ನನ್ನ ತಾಯಿ ನೆನಪು ಬಾರದೇ ಇರುವ ಹಾಗೆ ಪ್ರೀತಿ ವಾತ್ಸಲ್ಯನ ತುಂಬಿ ನೀವು ನನ್ನನ್ನು ಜೋಪಾನ ಮಾಡಿದ್ರಿ ಅಪ್ಪ. ಇಂಥ ತಂದೆಯನ್ನ ನಾನ್ ಬಿಡಬೇಕಾದ್ರೆ ನಿಜಕ್ಕೂ ನನ್ನ ಭಾಗ್ಯಶಾಲಿ ಅಪ್ಪ, ನಾನು ಭಾಗ್ಯಶಾಲಿ. ಅಂತದ್ರಲ್ಲಿ ಆ ದೇವರ ಹತ್ರ ನಾನು ಏನಂತ ಕೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳಿ ಅಪ್ಪ? ನಿಜವ, ನೀ ಹೇಳು ಮಾತು ಕರಿ. ನಿನ್ನ ಮುದ್ದಾಗಿ ಸಾಕಾಕ ಒಂದು ಕಾರಣನೂ ಐತಿ. ನೀ ಭೂಮಿ ಬಿದ್ದ ತಕ್ಷಣ ನಿಮ್ಮವ್ವ ನಿನ್ನ ನನ್ನ ಕೈಯ ಕೊಟ್ಟು ಶಿವನ ಪಾದ ಸೇರಳು. ಹುಟ್ಟುವಾಗ ನಿಮ್ಮವ್ವ ನನ್ನ ಕೈಯಿಂದ ಒಂದು ಭಾಷೆ ತೆಗೆದುಕೊಂಡ್ಳು. ನೋಡ್ರಿ, ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಣ್ಣೀರಲ್ಲಿ ಕೈ ತೊಳೆಯದೆ ಅವಳು ಸುಶಿಕ್ಷಿತಳು, ಸೌಜನ್ಯಳು, ಸ್ವಾಭಿಮಾನಿಗಳು ಆಗಿ ಬೆಳೆಸ್ರಿ ಅಂತ ಹೇಳಿ ನನ್ನಿಂದ ಭಾಷೆ ತಗೊಂಡು ಶಿವನ ಪಾದ ಸೇರಳು ನಿಮ್ಮವ್ವ. ಆ ನಿಮ್ಮವ್ವನ ಆಶೆ ಹಂಗ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಚೊಕ್ಕ ಚಿಂದಂಗೆ ಬೆಳೆಸಿಂತ ಈ ಚೊಕ್ಕ ಚಿಂದಂಗೆ ಬೆಳೆಸೀನಿ. ಮಗ ನಿನ್ನ ಕಣ್ಣಾಗ ನೀರು ಬಂದ್ರ ಈ ನಿಮ್ಮ ಅಪ್ಪನ ಕಣ್ಣಾಗ ರಕ್ತನ ಬರ್ತೈತೆ, ರಕ್ತನ ಬರ್ತೈತಿ. ಮನೆ ತುಂಬಾ ಬೇಳೆ ನಿಂತಿರುವ ಈ ಮಗಳ ಮದುವೆ ಮಾಡಿಬಿಟ್ರ ಈ ನಿಮ್ಮ ಅಪ್ಪನ ಆಸೆ ಈಡೇರಂಗತಿ. ಅಪ್ಪ, ಇದುವರೆಗೂ ಈ ಮಗಳಿಗೋಸ್ಕರವಾಗಿ ಇಡೀ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಜೀವನ ಮಾಡಿದ್ರಿ. ಈಗ ನೋಡಿದ್ರೆ ಈ ಮಗಳಿಗೆ ಕರಿಮನಿ ಕಟ್ಟಿಸ್ಬೇಕೆಂಬ ಆಶೆ ನಿಮ್ಮ ಮನದಲ್ಲಿ ತುಂಬಿಕೊಂಡಿದ್ದೀರಾ. ನಿಜಕ್ಕೂ ಅಪ್ಪ, ಒಂದು ಹೆಣ್ಮಗಳಿಗೆ ನಿನ್ನಂತ ತಂದೆಯನ್ನ ಪಡಿಬೇಕಾದ್ರೆ ಅವಳು 7 ಜನ್ಮಗಳಲ್ಲಿ ಪುಣ್ಯ ಮಾಡಿದಂತೆ ಅಪ್ಪ. ಆಯ್ತು ಅಪ್ಪ, ನೀವ್ ಹೇಳಿದ ಹಾಗೆ ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಪ್ಪ. ನೀವ್ ಹೇಳಿದ ಹಾಗೆ ನಾನು ಕೂಡ ಸತ್ಯವಂತರ ಮನೆತನಕ್ಕೆ ಸ್ವಶಿಯಾಗಿ ಹೋಗಿ ನೀವ್ ಹೇಳಿದಾಗೆ ಮನೆತನದ ಮಾನ ಗೌರವವನ್ನ ಕಾಪಾಡ್ತೀನಿ ಅಪ್ಪ. ಸಂತೋಷ ಮಗಳ, ನಿನ್ ಮಾತು ಕೇಳಿ ಬಹಳ ಸಂತೋಷ ಆಯ್ತು. ಯಾಕಂದ್ರ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷ ಇದೆ. ಮನೆ ಮುಂದೆ ಬಂದವ್ರನ್ನ ಬರಮಾಡಿಕೊಳ್ಳೋ ಅರಗಿಳಿಯಾಗಬೇಕವ್ವ ನೀನು. ಮಾನ ಮರ್ಯಾದೆ ಮಾತೆ ಸದಾ ನಿನ್ನ ಮನದಲ್ಲಿರಬೇಕು. ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟ ಮನೆಯೊಳಗ ಜ್ಯೋತಿಯಾಗಿ ಬೆಳಗಬೇಕು. ಅಕ್ಕ ಪಕ್ಕದವರಿಗೆ ಹಾಲು ಹಣ್ಣಾಗಿ ಪ್ರೀತಿ ಮಾಡಬೇಕು. ಅದು ಮಾಡಿಕೊಂಡ ಗಂಡನಿಗೆ ಗಟ್ಟಿ ಗುಣವಂತಿ ಬಂಗಾರ ಆಗಬೇಕವ್ವ, ಬಂಗಾರ ಆಗ್ಬೇಕು. ಆಯ್ತು ಅಪ್ಪ, ನೀವ್ ಹೇಳಿದಂತೆ ಆಗ್ಲಿ. ನೀವ್ ಹೇಳಿದ ಹಾಗೆ ಈ ನಿಮ್ಮ ಮಾತಿನಂತೆಯೇ ನಿಮ್ಗೆ ಪ್ರೀತಿಯ ಮಗಳಾಗಿ ನೀವ್ ಹೇಳಿದ ಹಾಗೆ ಅಪ್ಪ, ನಮ್ಮಂತ ಬಡವರ ಮೇಲೆ ಯಾರೇ ದುಷ್ಟರು ಕೂಡ ಎಂತಹ ಕಾರ್ಯಗಳನ್ನು ಎಸಗಲಿಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದ್ರೂ ಕೂಡ ಅವರ ಎದುರಿಗೆ ನಾನು ಕೂಡ ಅವನು ಎದುರಿಸುವ ಸಿಸ್ಟರ್ ಪಾಲಿಗೆ ಶಿಕ್ಷಣೆಯಾಗಿ ಸದಾಕಾಲ ನಿಲ್ತೀನಿ ಅಪ್ಪ. ಮಾಡಿಕೊಂಡ ಗಂಡ ಕುರುಡನೇ ಆಗಿರ್ಲಿ, ಕುಂಟನೇ ಆಗಿರ್ಲಿ, ಹೆಳವನೇ ಆಗಿರ್ಲಿ, ನೀನ್ ಹೇಳಿದ ಹಾಗೆ ನಂಬಿಕೆಯುತವಾಗಿ ನಾನು ಜೀವನವನ್ನ ಸಾಗಿಸ್ತೀನಿ ಅಪ್ಪ. ನಿನಗೆ ಕೊಟ್ಟ ಮಾತಿನಂತೆ ಈ 3 ದಿನದ ಸಂತೆಯನ್ನ ನಗುನಗುತ್ತಾ ಸಾಕ್ಷಿ ಕೊಟ್ಟ ಮನೆಗೂ ಬೆಳೆದ ಮನೆಗೂ ಕೀರ್ತಿ ತರುವಂತ ಮಗಳಾಗಿ ನಾನು ಬದುಕು ತೋರಿಸ್ತೀನಿ ಅಪ್ಪ. ಇದು ನಿಮ್ಮ ಪಾದದಾನಿಯಾಗಿಯೂ ಸತ್ಯ. ಎದ್ದೇಳವ್ವ, ಹಡೆದವ್ರು ಹೇಳಬೇಕಾದ ಮಾತತ್ತಿ ಹೇಳ್ತೀನಿ. ಯಾಕಂದ್ರ ಬಹುಕಾಲ ಒಳಗೆ ಒಳ್ಳೆಯ ಹೆಸರು ಬಾಯಿ ನಿಂದು. ಆ ಹೆಸರನ್ನ ಉಳಿಸ್ಕೊಳ್ಳೋದು ನಿನ್ನ ಕೈಯಾಗೈತೆವ್ವ. ಮಗ ಹೇಳಪ್ಪ, ಏನಂತ? ಯವ್ವ, ಜೀವನದಾಗ ಎಲ್ಲವನ್ನೂ ಕಳೆದುಕೋ, ಆದ್ರ ಒಂದು ಮಾತಿಟ್ಕೋ. ಯಾಕಂದ್ರ ನೀ ಜೀವನದಾಗ ಎಲ್ಲವನ್ನು ಕಳೆದುಕೊಂಡ್ರು ಚಿಂತೆ ಇಲ್ಲ, ಒಳ್ಳೆಯವಳಾಗಿ ಬಾಳ್ಬೇಕು. ಯಾಕಂದ್ರ ಆ ಹೆಣ್ಣು ದಾರಿ ತಪ್ಪಿದ್ರ ಕಸ ತಿನ್ನುವ ಕತ್ತೆಗಿಂತಲೂ ಲೇಸು ಅಂತ ಹೇಳ್ತಾರ. ಅಂತ ಹೆಣ್ಣಾಗಿರಿದ್ರೆ ಮಸನಕ್ಕೆ ಹೋಗುವ ಹೆಣ್ಣಾದ್ರೆ ಎಷ್ಟೋ ಲೇಸವ. ಆಯ್ತು ಅಪ್ಪ, ನೀವ್ ಹೇಳಿದ ಈ ನ್ಯಾಯ ನೀತಿ ಸತ್ಯ ಧರ್ಮ ತುಂಬಿರೋ ಮಾತನ್ನ ನಾನು ಖಂಡಿತವಾಗ್ಲೂ ಸಿರ್ಸಾವಹಿಸಿ ಪಾಲಿಸ್ತೀನಪ್ಪ. ನೀವ್ ಹೇಳಿಕೊಟ್ಟ ಸತ್ಯದ ದಾರಿಯಲ್ಲೇ ನಾನು ನಡ್ಕೊಳ್ತೀನಿ. ಆಯ್ತಪ್ಪ? ಸಂತೋಷ ಮಗಳ. ಈ ನಿಮ್ಮ ಅಪ್ಪನ ಆಸೆ ಈಡೇರಿಸುವ ಮಗಳು ನೀನಾದ್ರ ನಿನ್ನ ಮದುವೆ ಹೆಂಗ್ ಮಾಡಿಕೊಡ್ತೀನಿ ಗೊತ್ತಾ? ಹೇಗ್ ಮಾಡ್ಕೊಡ್ತೀಯಪ್ಪ? ಹೇಳಪ್ಪ. ವಸಂತ ಕಾಲ ಬಂದಾಗ
ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ತಂದಾಗ ಮದುವೆಯಾಗಲೇಬೇಕು. ಮಗ, ಅಪ್ಪ ನಾವು ಸ್ವಲ್ಪ ಸಾವುಕಾರ ಮನೆಗೆ ಹೋಗಿ ಬರ್ತೀನಿ, ಒಂದು ಸ್ವಲ್ಪ ಜೋಪಾನವಾಗಿ ಬರ್ತೀನಿ. ಆಯ್ತಪ್ಪ. ನಾ ಬರೋವರೆಗೆ ಊಟ ಮಾಡಬೇಡ, ಇಬ್ರು ಬಂದ್ಮೇಲೆ ಊಟ ಮಾಡೋಣ. ಆದಷ್ಟು ಬೇಗ ಬಂದ್ಬಿಡಪ್ಪ. ನೀನ್ ಬಂದ್ಮೇಲೆ ಇಬ್ರು ಒಟ್ಟಿಗೆ ಸೇರಿ ಊಟ ಮಾಡೋಣ. ಬೇಗ ಬಂದ್ಬಿಡಪ್ಪ.